ಕೇಸ್ನಲ್ಲಿ ಅಲೋಕ್ ಕುಮಾರ್ಗೆ ಗೆಲುವಾಗಿದ್ದು ಹಿರಿಯ ಐಪಿಎಸ್ ಅಧಿಕಾರಿ ವಿರುದ್ಧ ಇಲಾಖಾ ತನಿಖೆ ಆದೇಶ ರದ್ದಾಗಿದೆ. ಇಲಾಖಾ ತನಿಖೆ ಆದೇಶ ರದ್ದು ಮಾಡಿದೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ. ಫೋನ್ ಟ್ಯಾಪಿಂಗ್ ಕೇಸ್ನಲ್ಲಿ ತನಿಖೆಗೆ ಸರ್ಕಾರ ಆದೇಶಿಸಿತ್ತು. ಈಗ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಸರ್ಕಾರದ ಇಲಾಖಾ ತನಿಖೆ ಆದೇಶವನ್ನ ಸಿಎಟಿ ರದ್ದುಗೊಳಿಸಿದೆ. ಸರ್ಕಾರದ ಆದೇಶ ಪ್ರಶ್ನಿಸಿ ಸಿಎಟಿ ಮೊರೆ ಹೋಗಿದ್ರು ಅಲೋಕ್ ಕುಮಾರ್. ಪ್ರಕರಣದಲ್ಲಿ ಇಬ್ಬರು ನ್ಯಾಯಾಧೀಶರ ನಡುವೆ ವಿಭಿನ್ನ ತೀರ್ಪು ಹಿನ್ನೆಲೆಯಲ್ಲಿ ಸಿಎಟಿ ಮುಖ್ಯಸ್ಥರು ನ್ಯಾಯಮೂರ್ತಿ ರಣಜಿತ್ ಬಳಿ ಹೋಗಿದ್ದ ಪ್ರಕರಣ. ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿ ಇವತ್ತು ಸಿಎಟಿಯಿಂದ ತೀರ್ಪು ಹೊರಬಂದಿದ್ದು ಸರ್ಕಾರದ ಇಲಾಖಾ ತನಿಖೆ ಆದೇಶವನ್ನ ನ್ಯಾಯಮೂರ್ತಿಗಳು ರದ್ದುಗೊಳಿಸಿದ್ದಾರೆ. ಇದರ ಜೊತೆಗೆ ಅಲೋಕ್ ಕುಮಾರ್ಗೆ ಸಲ್ಲಬೇಕಾದ ಬಡ್ತಿ ಸವಲತ್ತುಗಳನ್ನ ನೀಡುವಂತೆ ಆದೇಶ ನೀಡಿದ್ದಾರೆ. ಫೋನ್ ಟ್ಯಾಪಿಂಗ್ ಕೇಸ್ನಲ್ಲಿ ತನಿಖೆಗೆ ಸರ್ಕಾರ ಆದೇಶಿಸಿತ್ತು. ಆದರೆ ಈಗ ಬಂದಿರುವ ಆದೇಶದಿಂದ ಸರ್ಕಾರದ ನಡೆಗೆ ಹಿನ್ನಡೆಯಾಗಿದೆ. ಸರ್ಕಾರದ ಇಲಾಖಾ ತನಿಖೆ ಆದೇಶವನ್ನ ಸಿಎಟಿ ರದ್ದುಗೊಳಿಸಿ ಆದೇಶ ಹೊರಡಿಸಿದೆ. ಸರ್ಕಾರದ ಆದೇಶ ಪ್ರಶ್ನಿಸಿ ಸಿಎಟಿ ಮೊರೆ ಹೋಗಿದ್ರು ಅಲೋಕ್ ಕುಮಾರ್. ರದ್ದುಗೊಳಿಸೋದರ ಜೊತೆಗೆ ಬಡ್ತಿ ಸೇರಿದಂತೆ ಸವಲತ್ತುಗಳನ್ನ ನೀಡುವಂತೆ ಆದೇಶ ನೀಡಿದ್ದಾರೆ. ಇಲಾಖಾ ತನಿಖೆ ಆದೇಶವನ್ನ ರದ್ದು ಮಾಡಿ ಆದೇಶ ಹೊರಬಂದಿದೆ. ಫೋನ್ ಟ್ಯಾಪಿಂಗ್ ಕೇಸ್ನಲ್ಲಿ ಅಲೋಕ್ ಕುಮಾರ್ ಅವರ ವಿರುದ್ಧ ಇಲಾಖಾ ತನಿಖೆಗೆ ಸರ್ಕಾರ ಆದೇಶಿಸಿತ್ತು. ಈಗ ಬಂದಿರೋ ತೀರ್ಪಿನಿಂದಾಗಿ ಸರ್ಕಾರದ ನಡೆಗೆ ಹಿನ್ನಡೆಯಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಯಾವಾಗ ಸರ್ಕಾರ ಆದೇಶ ಹೊರಡಿಸ್ತೋ ಆಗ ಅದರ ವಿರುದ್ಧ ಹೋರಾಟಕ್ಕೆ ಅಲೋಕ್ ಕುಮಾರ್ ಮುಂದಾಗ್ತಾರೆ. ಈಗ ಅದರ ತೀರ್ಪು ಹೊರ ಬಂದಿದೆ. ಸೊ ಈ ಓವರ್ ಆಲ್ ಪ್ರಕರಣ ಶುರುವಾಗಿದ್ದು ಹೇಗೆ ಮತ್ತು ಇವತ್ತೊಂದು ತೀರ್ಪಿನ ಮೂಲಕ ಅಂತಿಮವಾಗಿ ಆದೇಶ ಬಂದಿದೆ. ಓವರ್ ಆಲ್ ಈ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಭಾವನಾ, ಹೌದು. ಅಂದ್ರೆ ಫೋನ್ ಟ್ಯಾಪಿಂಗ್ ಪ್ರಕರಣ ಈ ಹಿಂದೆ ಏನ್ ನಡೆದಿತ್ತು, ಈ ವೇಳೆ ಅಲೋಕ್ ಕುಮಾರ್ ಅವರನ್ನ ಒಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಿ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರ ಒಂದು ಆದೇಶ, ಅಂದ್ರೆ ಇತ್ತೀಚೆಗೆ ಈ ಒಂದು ಪ್ರಕರಣದಲ್ಲಿ ಡಿಎ ಅಂದ್ರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡೋದಕ್ಕೆ ಒಂದು ಆದೇಶವನ್ನ ಮಾಡಿರುತ್ತೆ. ಅಂದ್ರೆ ಈ ಹಿಂದೆ ನಡೆದಂತಹ ಫೋನ್ ಟ್ಯಾಪಿಂಗ್ ಪ್ರಕರಣದಲ್ಲಿ ಭಾಸ್ಕರ್ ರಾವ್ ಅಂದ್ರೆ ಈ ಹಿಂದೆ ನಗರ ಪೊಲೀಸ್ ಆಯುಕ್ತರು ಆಗಿದ್ರು, ಮತ್ತೆ ಅವರ ಒಂದು ಆಡಿಯೋವನ್ನ ಲೀಕ್ ಮಾಡಿದಂತಹ ಪ್ರಕರಣದಲ್ಲಿ, ಪರ್ಟಿಕ್ಯುಲರ್ ಆಗಿ ಈ ಒಂದು ಆಡಿಯೋ ಲೀಕ್ ಪ್ರಕರಣದಲ್ಲಿ ಅಲೋಕ್ ಕುಮಾರ್ ವಿರುದ್ಧ ಒಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿರುತ್ತೆ. ಅಂದ್ರೆ ಈ ಮುಖಾಂತರ ಇಲಾಖಾ ತನಿಖೆ ಮುಗಿಯೋವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯಾದಂತಹ ಬಡ್ತಿ ಮತ್ತೆ ಸೌಲಭ್ಯಗಳು ಅಂದ್ರೆ ಏನ್ ರಾಜ್ಯ ಸರ್ಕಾರ ಕೊಡಬೇಕಾದಂತಹ ಸೌಲಭ್ಯಗಳು ಎಲ್ಲವನ್ನೂ ಕೂಡ ಅದನ್ನ ಹೋಲ್ಡ್ ಮಾಡಿ ಇಡಲಾಗುತ್ತೆ. ಹೀಗಾಗಿ ರಾಜ್ಯ ಸರ್ಕಾರದ ಒಂದು ಕ್ರಮ ಏನಿದೆ ಆ ಒಂದು ಕ್ರಮವನ್ನ ಪ್ರಶ್ನಿಸಿ ಸಿಐಟಿ ಮೊರೆ ಹೋಗಿದ್ರು. ಅಂದ್ರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ನ ಮೊರೆಯನ್ನ ಅಲೋಕ್ ಕುಮಾರ್ ಅವರು ಹೋಗಿದ್ರು. ಇಬ್ರು ಅದರಲ್ಲಿ ಏನ್ ಜಡ್ಜ್ಗಳಿದ್ರು, ಇಬ್ರು ಜಡ್ಜ್ಗಳ ಒಂದು ತೀರ್ಪು ಕೂಡ ವ್ಯತಿರಿಕ್ತವಾಗಿ ಬಂದಿತ್ತು. ಹೀಗಾಗಿ ಆನಂತರ ಈ ಒಂದು ಪ್ರಕರಣ ಮುಖ್ಯ ಜಡ್ಜ್ ಏನಿದ್ದಾರೆ ಸಿಐಟಿದು ಅವರ ಬಳಿ ಪ್ರಕರಣ ಹೋಗುತ್ತೆ. ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದಂತಹ ನ್ಯಾಯಮೂರ್ತಿಗಳೇನಿದ್ದಾರೆ ಇದೀಗ ಆದೇಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯನ್ನ ಆದೇಶವನ್ನು ಕೊಟ್ಟಿತ್ತು, ರಾಜ್ಯ ಸರ್ಕಾರದ ಕ್ರಮಕ್ಕೆ ಇದೀಗ ತಡೆಯನ್ನ ಕೊಟ್ಟು ಒಂದು ಟ್ರಿಬ್ಯುನಲ್ ಆರ್ಡರ್ ಅನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಅಲೋಕ್ ಕುಮಾರ್ ಅವರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು, ಬಡ್ತಿಗಳು ಏನೆಲ್ಲ ಒಂದು ಡಿಪಾರ್ಟ್ಮೆಂಟ್ ಸರ್ಕಾರದ ವತಿಯಿಂದ ಸಿಗಬೇಕು ಎಲ್ಲವನ್ನೂ ಕೂಡ ಕೊಡಿ ಅಂತನೂ ಕೂಡ ಈ ವೇಳೆ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಅಂದ್ರೆ ಈ ಹಿಂದೆ ಸರ್ಕಾರದಲ್ಲಿ ಒಂದು ಫೋನ್ ಟ್ಯಾಪಿಂಗ್ ಆಗಿತ್ತು, ಇಡೀ ರಾಜ್ಯದಲ್ಲಿ ಕೋಲಾಹಲವನ್ನ ಸೃಷ್ಟಿಸಿತ್ತು. ಪರ್ಟಿಕ್ಯುಲರ್ ಆಗಿ ಐಪಿಎಸ್ ಆಫೀಸರ್ ಆಗಿದ್ದಂತಹ ಭಾಸ್ಕರ್ ರಾವ್ ಅವರ ಒಂದು ಆಡಿಯೋವನ್ನ ಲೀಕ್ ಮಾಡಲಾಗಿತ್ತು. ಆ ಒಂದು ಆಡಿಯೋ ಲೀಕ್ ಅಲೋಕ್ ಕುಮಾರ್ ಅವರಿಂದನೇ ಆಗಿದೆ ಅನ್ನೋ ಒಂದು ಅಷ್ಟು ಆರೋಪಗಳು ಕೇಳಿ ಬಂದಿತ್ತು. ಹೀಗಾಗಿ ಇಲಾಖೆ ತನಿಖೆಗೆ ಆದೇಶ ಮಾಡಿ ಒಂದು ಸರ್ಕಾರ ಆದೇಶವನ್ನ ಮಾಡಿತ್ತು. ಇದೀಗ ಈ ರೀತಿ ಆರ್ಡರ್ ಬಂದಿರುವಂತದ್ದು ಸದ್ಯಕ್ಕೆ ಅಲೋಕ್ ಕುಮಾರ್ ಅವರ ಪಾಲಿಗೆ ಒಂದಷ್ಟು ನಿಟ್ಟುಸಿರನ್ನ ಬಿಟ್ಟಂತೆ ಕಾಣುತ್ತೆ. ಯಾಕಂದ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಿಗಬೇಕಾಗಿರುವಂತಹ ಪ್ರಮೋಷನ್ಸ್ ಇರ್ಬೋದು, ಇಲಾಖಾ ಸೌಲಭ್ಯಗಳಿರ್ಬೋದು ಎಲ್ಲವೂ ಕೂಡ ಅವ್ರಿಗೆ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಡಿಜಿ ಅಂಡ್ ಐಜಿ ರೇಸ್ನಲ್ಲೂ ಕೂಡ ಅವರು ಉಳ್ಕೊಳ್ತಾರೆ. ಯಾಕಂದ್ರೆ ಈ ಹಿಂದೆ
ಅವರು ಸಿಟಿ ಕಮಿಷನರ್ ಆಗಿ ಒಂದು 6 ತಿಂಗಳು ನಂತರ ಅವರು ಎತ್ತಂಗಡಿ ಆಗಿದ್ರು. ಆನಂತರ ಸಾಕಷ್ಟು ಒಂದು ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಯಿತು. ಈ ಮಧ್ಯೆ ಫೋನ್ ಟ್ಯಾಪಿಂಗ್ ಕೂಡ ಪ್ರಕರಣ ಬೆಳಕಿಗೆ ಬಂದಿತ್ತು. ಓವರಾಲ್ ಈ ಒಂದು ಪ್ರಕರಣದಲ್ಲಿ ಈ ಒಂದು ಆರ್ಡರನ್ನು CIT ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಅಲೋಕ್ ಕುಮಾರ್ಗೆ ಈ ಒಂದು ಆದೇಶದಿಂದ ನಿಟ್ಟುಸಿರು ಬಿಟ್ಟಂತಾಗಿದೆ. ಅವ್ರಿಗೆ ಸಿಗಬೇಕಾದಂತಹ ಬಡ್ತಿ ಮತ್ತು ಸೌಲಭ್ಯಗಳು ಎಲ್ಲವೂ ಕೂಡ ಅವ್ರಿಗೆ ಸಿಗಲಿದೆ. ಭಾವನಾ, ಚೇತನ್, ಇದೇ ಪ್ರಕರಣ ಸಂಬಂಧ ಅಲೋಕ್ ಕುಮಾರ್ ಅವರ ಬಡ್ತಿಗೆ ಕೊಕ್ಕೆ ಬಿದ್ದಿರುತ್ತೆ. ಆದ್ರೆ ಈಗ ಆ ರೂಟ್ ಕೂಡ ಕ್ಲಿಯರ್ ಆಗಿದೆ. ವಾಟ್ ನೆಕ್ಸ್ಟ್? ಸರ್ಕಾರದ ಮುಂದೆ ಏನಾದರೂ ಆಪ್ಷನ್ಸ್ ಇದೆಯಾ, ಅಥವಾ ಈ ಪ್ರಕರಣ ಇಲ್ಲಿಗೆ ಸುಖಾಂತ್ಯ ಕಂಡಾಗ? ಅಂದರೆ ಭಾವನಾ, ಅಂದರೆ ಯಾವ ರೀತಿ ನೆಕ್ಸ್ಟು ಒಂದು ಸರ್ಕಾರದ ವಕೀಲರು ಇರ್ಬೋದು, ಎಲ್ಲ ಒಂದಷ್ಟು ಕಾನೂನಾತ್ಮಕವಾಗಿ ಒಂದಷ್ಟು ಕಾನೂನು ತಜ್ಞರ ಮೊರೆಯನ್ನು ಕೂಡ ಸಹಜವಾಗಿ ಹೋಗ್ತಾರೆ. ಅಂದರೆ ಈ ರೀತಿ ಆರ್ಡರ್ ಆಗಿದೆ, ಹೀಗಾಗಿ ಇದನ್ನು ನಾವು ಪ್ರಶ್ನೆ ಮಾಡೋದಿದ್ರೆ ಯಾವ ರೀತಿ ಒಂದು ಪ್ರಶ್ನೆ ಮಾಡ್ಬೋದು, ಬೇರೆ ಬೇರೆ ಪ್ರಕರಣದಲ್ಲಿ ಯಾವ ರೀತಿ ಒಂದು ಆರ್ಡರ್ಗಳಾಗಿದೆ, ಅಂದರೆ ದೇಶದ ಬೇರೆ ಬೇರೆ ಸಾಕಷ್ಟು ಕಡೆ ಇಂತಹದ ಒಂದು ಕೇಸ್ಗಳಾಗಿರುವಂತಹ ಸಾಧ್ಯತೆಗಳಿರ್ತವೆ. ಆ ಒಂದು ಕೇಸ್ಗಳನ್ನೆಲ್ಲ ಉದಾಹರಣೆಯಾಗಿ ತಗೊಂಡು ಕಾನೂನಾತ್ಮಕವಾಗಿ ನಾವೇನಾದರೂ ಮುಂದುವರಿದ್ರೆ, ಅಂದರೆ ಈ ಒಂದು ಆದೇಶವನ್ನು ಪ್ರಶ್ನಿಸಿ ನಾವೇನಾದ್ರೂ ಅರ್ಜಿ ಹಾಕೋದೇ ಆದ್ರೆ ಯಾವ ರೀತಿ ಹಾಕ್ಬೋದು, ಯಾವೆಲ್ಲ ಒಂದು ಪಾಸಿಬಿಲಿಟೀಸ್ ಇದೆ ಅನ್ನೋದನ್ನ ಒಂದು ಕಾನೂನು ತಜ್ಞರ ಮೊರೆಯನ್ನು ಕೂಡ ಸರ್ಕಾರ ಹೋಗುತ್ತೆ. ಏನಾಗುತ್ತೆ ಏನೋ ಅದ್ರ ಬಗ್ಗೆ ಯಾವ ರೀತಿ ತೀರ್ಮಾನ ಮಾಡಿದ್ದಾರೆ ಏನು ಅನ್ನೋದನ್ನ ಇನ್ನೂ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಈಗಷ್ಟೇ ಒಂದು ಆದೇಶ ಬಂದಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ CIT ಆರ್ಡರ್ ಕಾಪಿ ಏನಿದೆ, ಆರ್ಡರ್ ಕಾಪಿ ಸರ್ಕಾರಕ್ಕೆ ತಲುಪಬೇಕಾಗತ್ತೆ. ಅದನ್ನು ಓದಿ ಆನಂತರ ಮುಂದಿನ ದಿನಗಳಲ್ಲಿ ಏನು ಮಾಡ್ಬೋದು, ಏನು ಮಾಡಬಾರ್ದು, ಒಂದು ವೇಳೆ ಏನಾದರೂ ಇದನ್ನ ಪ್ರಶ್ನಿಸಿ ಏನು ಮುಂದೆ ಸಾಗೋದೇ ಆದ್ರೆ ಯಾವ ರೀತಿ ಒಂದು ಚಾನ್ಸಸ್ ಇದೆ, ಯಾವ ರೀತಿ ಒಂದು ಪಾಸಿಬಿಲಿಟೀಸ್ ಇದೆ ಅಂತ ಕಾನೂನು ತಜ್ಞರ ಮೊರೆಯನ್ನ ಸಹಜವಾಗಿ ಹೋಗ್ತಾರೆ. ಯಾಕಂದ್ರೆ ಸದ್ಯಕ್ಕೆ ಆರ್ಡರ್ ಬಂದಿದೆ, ಆ ಒಂದು ಆರ್ಡರ್ ಕಾಪಿ ಸರ್ಕಾರಕ್ಕೂ ಕೂಡ ತಲುಪಬೇಕಾಗತ್ತೆ. ಆನಂತರ ಏನ್ ಮಾಡುತ್ತೆ ಏನೋ ಅನ್ನೋ ಒಂದು ಕುತೂಹಲ ಸಹಜವಾಗಿ ಇರುವಂತದ್ದು. ಇನ್ನು ಅಲೋಕ್ ಕುಮಾರ್ ಅವರ ವಿಚಾರಕ್ಕೆ ಬರೋದಾದ್ರೆ, ಅವ್ರಿಗೆ ಇಲ್ಲಿವರೆಗೂ ಕೂಡ ತಡೆಯಾಗಿದ್ದಂತಹ ಬಡ್ತಿಗಳಿರ್ಬೋದು, ಇಲಾಖಾ ಸೌಲಭ್ಯಗಳಿರ್ಬೋದು, ಎಲ್ಲವೂ ಕೂಡ ಮರಳಿ ಅಲೋಕ್ ಕುಮಾರ್ ಅವರಿಗೆ ಸಿಗಲಿದೆ. ಭಾವನಾ, ಎಸ್, ಧನ್ಯವಾದ ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.